ನೀನು ಚಿಕ್ಕ ಮಗು ಇದ್ದಾಗ ತೆಗೆಸಿದ್ದು. ನಿಮ್ಮಮ್ಮ ನಿನ್ನನ್ನು ಎತ್ಕೊಂಡಿದ್ಲು, ನೀನು ನನ್ನ ಹತ್ರ ಬರೋಕೆ ಹಠ ಮಾಡ್ತಿದ್ದೆ. ಆಗ ನಾನೇ ನಿನ್ನನ್ನು ಎತ್ಕೊಂಡು ಫೋಟೋಗ್ರಾಫರ್ನ ಕರೆಸಿ ತೆಗೆಸಿದ್ದು. ಹಾಂ, ಇನ್ನೂ ಸುಮಾರು ಫೋಟೋ ಇದೆ. ಒಂದು ನಿಮಿಷ ನೀನು ಕೂತಿರು, ನಾನು ತಂದು ತೋರಿಸ್ತೀನಿ. ನಾನಿಲ್ಲಿ ಬಂದಿರೋದು ಕೂತ್ಕೊಳ್ಳೋಕ್ಕಾಗಲಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿ ಅಲ್ಲ, ನಿಮ್ಮ ಕನ್ನಡಕ ಕೊಡೋಕೆ. ಓ ಹೌದಾ? ಇದೆಲ್ಲಿ ಸಿಕ್ತು ನಿನಗೆ? ನನಗೆಲ್ಲೂ ಸಿಕ್ಕಿಲ್ಲ. ದೀಪ ಅವ್ರು ಕೊಟ್ಟರು, ನಾನೇ ನಿಮಗೆ ಕೊಡಬೇಕು ಅಂತ ಬಲವಂತ ಮಾಡಿ ಕೈಲಿಟ್ರು. ವಿಧಿ ಇಲ್ಲದೆ ಬಂದೆ. ಇದನ್ನ ಪ್ರೀತಿ ಅಥವಾ ಕಾಳಜಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ, ಅದು ಯಾವತ್ತೋ ಸತ್ತು ಹೋಗಿದೆ. ಮುಂದೇನಾದ್ರೂ ನೀನು ಪ್ರೀತಿ ಸಿಗುತ್ತೇನೋ ಅನ್ನೋ ಭರವಸೆಯಲ್ಲಿ ಆಗಿರೋ ತಪ್ಪಿಗೆ ಕ್ಷಮೆ ಕೇಳಿ ತಪ್ಪನ್ನೆಲ್ಲ ತೆಗೆದುಕೊಂಡು ಹೋಗ್ತಿದ್ದೀನಿ. ಆದರೆ ನೀನು ಮಾತ್ರ ನನ್ನನ್ನು ತಿರಸ್ಕಾರದಿಂದನೇ ನೋಡ್ತಿದ್ಯಲ್ಲ ಮಗನೇ. ಮಗನೇ ಅಂತ ಕರೆಯೋ ಅಧಿಕಾರನ ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದೀರಾ. ಮತ್ತೆ ಆ ಪದ ಬಳಸ್ಬೇಡಿ, ಹಿಂಸೆ ಆಗುತ್ತೆ ಕೇಳಕ್ಕೆ. ನನ್ನ ಜೀವನದಲ್ಲಿ ಅಪ್ಪ ಮಗ ಅನ್ನೋ ಸಂಬಂಧ ಮುಗಿದು ಹೋದ ಅಧ್ಯಾಯ. ಮತ್ತೆ ಆ ಸಂಬಂಧ ಬೇಕು ಅಂದ್ರೂ ಸಿಗಲ್ಲ. ಇಷ್ಟು ವರ್ಷ ಈ ಮನೇಲಿ ಸೌಂದರ್ಯ ಮೇಡಮ್ ಹೇಳ್ದಾಗೆ ಅಡುಗೆ ಮಾಡಬೇಕಿತ್ತು, ಆದರೆ ನೀವು ಅದನ್ನು ಬದಲಾಯಿಸಿದ್ದೀರಾ. ತುಂಬ ಖುಷಿ ಆಯಿತು ಮೇಡಮ್. ಹೌದು ಮೇಡಮ್, ನಿಮ್ಮ ಧೈರ್ಯ ಮೆಚ್ಚಲೇಬೇಕು. ಏನ್ ಹೇಳ್ತಾ ಇದೆಯೋ? ಒಂದ್ ಕಡೆ ಆ ಬೆಳದಿಂಗಳ ಬಾಲೆ ನಿನ್ ಬೀಟ್ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಆ ಸಂಜನಾ ನಿನಗೆ ಕಾಳಾಗ್ತದಾಳೆ ಅನ್ಸದೆ ಮಗ. ಅವಳು ಯಾಕೋ ನನ್ನ ಇಷ್ಟಪಡ್ತಾಳೆ. ಇಷ್ಟ ಹೇಳ್ತಾ ಅವಳು ನಿನ್ ಕೈ ಹಿಡ್ಕೋತಾಳ? ಕೈ ಹಿಡಿಯೋದು ಅಲ್ದೆ ಒಟ್ಟಿಗೆ ಪೂಜೆ ಮಾಡೋಣ ಬಾ ಅಂತ ಹೇಳ್ತಾಳ? ಅದ್ ಬಿಟ್ಟಾಕಪ್ಪ, ಅವಳು ನಿನ್ನ ಪ್ರೀತಿಯಿಂದ ಬೇರೆ ಮಾತಾಡಿಸ್ತಾಳ? ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯದಲ್ಲೇ ಕೇರಳ ಲಾಟ್ರಿಗಿಂತನೂ ದೊಡ್ಡ ಬಹುಮಾನ ಹೊಡೆಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿಸ್ಕೌಂಟ್ ಇಲ್ದೆ ವ್ಯಾಪಾರನ ಒಪ್ಪೋ ಮಗ. ನೀನು ಯಾಕೋ ಆ ಸಂಜನನ್ ಥರನೇ ಆಗ್ತಿದ್ಯಾರ. ಅವಳಿಗೇನೋ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವೇನ? ಅವಳು ಮಾಡ್ತಾ ಇರೋದೇ ಓವರ್ಡು ಅಂತ ಗೊತ್ತಾಗ್ತಿದೆ. ಅವಳು ಮಾತ್ರ ನಂಬಿದ್ರೆ ಮುಗೀತು ಕತೆ. ಆದರೂ ಆ ಬೆಳದಿಂಗಳ ಬಾಳೆ ಎಲ್ಲಿದ್ದಾಳೆ ಅಂತ ಕೇಳ್ತೀನಿ. ಕಾಲೇ ರಿಸೀವ್ ಮಾಡ್ತಾರಲ್ಲ. ಮತ್ತೀಗ ನೀನ್ ಬೆಳದಿಂಗಲ ಬಾಲೆ ಕತೆ? ಅವಳು ನನ್ನ ಕಣ್ಮುಂದೆ ಬರಲ್ಲ ಅನ್ಸತ್ ಕಣ. ನಿನ್ನ ಈ ನಗು ಮುಖ ನೋಡ್ತಾ ಇದ್ರೆ ಎಂಥವ್ರಿಗಾದ್ರೂ ಸಂತೋಷ ಆಗುತ್ತಮ್ಮ. ನೀನು ಹೀಗೆ ಎಲ್ಲರ ಜೊತೆ ನಗನಗ್ತಾ ಖುಷಿಯಾಗಿರು. ನಿನ್ನ ಈ ಒಳ್ಳೆತನ ನಿನ್ನನ್ನು ಕೊನೆವರೆಗೂ ಕಾಪಾಡುತ್ತಮ್ಮ. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಜೊತೆ ನಿಮ್ಮ ಆಶೀರ್ವಾದನೂ ನನ್ನ ಜೊತೆ ಇದ್ರೆ ನಂಗೆ ಏನೂ ಆಗಲ್ಲ ಮಾವ. ಇದೇ ನಂಬಿಕೆನ ಕೊನೆವರೆಗೂ ಉಳಿಸ್ಕೊ. ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೋಬೇಡ. ನಿನ್ನ ಇಷ್ಟದ ಪ್ರಕಾರನೇ ಇರು. ಒಂದು ವೇಳೆ ನಿನ್ನ ಗಂಡ ಬೈದ್ರು ಅದನ್ನ ಮನಸ್ಸಿಗೆ ಹಾಕೊಳ್ಳದೆ ಒಂದಲ್ಲ ಒಂದಿನ ಅವನ ಮನಸ್ಸನ್ನ ಬದಲಾಯಿಸ್ತೀನಿ ಅನ್ನೋ ನಂಬಿಕೆನಲ್ಲಿರು. ಆಯ್ತು ಮಾವ. ಅಲ್ಲ, ಇದನ್ನ ಹೇಳಕ್ಕೆ ನನ್ನನ್ನು ಹುಡ್ಕೊಂಡು ಬಂದ್ರಾ? ಇಲ್ಲಮ್ಮ, ಆಕ್ಚುಲಿ ನಿನಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಯಾಕೆ ಮಾವ? ನಾನೇನ್ ಮಾಡ್ದೆ? ಚಿರು ಹತ್ರ ನನ್ನ ಕನ್ನಡಕನ ಕೊಟ್ಟು ಕಳಿಸ್ದೆ ಅಲ್ಲ, ತುಂಬಾ ಖುಷಿ ಆಯ್ತು. ತುಂಬ ದಿನ ಆದಮೇಲೆ ಚಿರು ನನ್ನ ರೂಮಿಗೆ ಬಂದಿದ್ದ. ರೂಮಿಗೆ ಬಂದವನು ಅವನು ಚಿಕ್ಕ ಮಗು ಇದ್ದಾಗ ಅವನ ಜೊತೆ ತೆಗೆಸಿರೋ ಫೋಟೋನು ನೋಡ್ದ. ಹೌದಾ? ನಿಮ್ ಜೊತೆ ಏನಾದ್ರು ಮಾತಾಡಿದ್ರಾ? ಇಲ್ಲಮ್ಮ, ಆ ಕ್ಷಣಕ್ಕೋಸ್ಕರ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೀನಿ. ಆದರೆ ಅದ್ಯಾಕೋ ಈ ಜನ್ಮದಲ್ಲಿ ನೆರವೇರಲ್ಲ ಅಂತ ಕಾಣ್ತಾ ಇದೆ. ಯಾಕಂಗೆ ಅನ್ಕೋತೀರಾ? ಚಿರು ಅವರು ನಿಮ್ಗೆ ಹತ್ರ ಆಗೋದಕ್ಕೆ ನಾನು ಮಾಡಿದ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಇದನ್ನ ನಾನು ಮುಂದುವರಿಸ್ತಾನೇ ಇರ್ತೀನಿ.
ವಯಸ್ಸಲ್ಲಿ ಮಕ್ಕಳು ಅಪ್ಪ ಅಮ್ಮ ಪ್ರೀತಿ ಬಯಸಿದ್ರೆ ವಯಸ್ಸಾದ್ಮೇಲೆ ಮಕ್ಕಳ ಪ್ರೀತಿನ ಹಂಬಲಿಸ್ತಾರೆ. ನಿಮ್ಮ ಸಂಕಟ ಏನು ಅಂತ ಅರ್ಥ ಆಗತ್ತೆ. ಧೈರ್ಯವಾಗಿರಿ ಮಾವ. ಇವತ್ತಲ್ಲ ನಾಳೆ ನೀವಿಬ್ರು ಒಂದಾಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆಯ್ತಮ್ಮ, ಮಗಳ ಜಾಗದಲ್ಲಿ ನಿಂತು ಅಪ್ಪನಿಗೆ ಸಮಾಧಾನ ಹೇಳಿದ್ಯಲ್ಲ, ಥ್ಯಾಂಕ್ಸ್ ಅಮ್ಮ. ನೀವು ನನಗೆ ಮಾವನ್ಗಿಂತ ಹೆಚ್ಚಾಗಿ ಅಪ್ಪನ ಸ್ಥಾನದಲ್ಲೇ ಇದ್ದೀರಾ. ನಿಮ್ಮನ್ನ ಮಾವ ಅಂತ ಕರೆದ್ರೂ ಮನ್ಸಲ್ಲಿ ಅಪ್ಪನಿಗೋಸ್ಕರ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿಮ್ಗೋಸ್ಕರನೂ ಇದೆ. ಇವತ್ತಿಂದ ನನಗೆ 3 ಜನ ಮಕ್ಕಳಲ್ಲ, 4 ಜನ. 2 ಗಂಡು 2 ಹೆಣ್ಣು. ಅದರಲ್ಲಿ ನೀನು ಕೊನೆ ಮಗಳು, ಮುದ್ದಿನ ಮಗಳು.